ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ತಾರಾ ವಿಶ್ವಾಸ ಇದೆಯಾ? 100ಕ್ಕೆ 100, 100ಕ್ಕೆ 1,000 ಟೈಮ್ ಬೇಕಾದ್ರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ, ಸರ್ಪ್ಲಸ್ ಓಟ್ ಏನು ಬಿಜೆಪಿಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾನೆ. ಓನ್ಲಿ 2 ಸರ್ಪ್ಲಸ್ ಓಟ್ ಮಾತ್ರ ಬಿಜೆಪಿಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೊಳ್ಬೇಕು. ಈಗ ನಿಮಗೆ 140 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದಿದೆ. ಈಗ ಯಾರ್ಯಾರು ನಿನ್ನೆ ಅಣಕು ವೋಟ್ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಕೆಲ ಶಾಸಕರು ವೋಟ್ ಮಾಡುವಂತ ಕಡೆಗೆ ಎಡವಟ್ ಮಾಡಿದ್ರು ಅನ್ನೋ. ನೋ ಇದು ಕೇಳ್ರಿ, ಇಲ್ಲಿ ಇದು ಏನಾಗಿದೆ, ನಾನು ಕೂಡ 75 ನಾನು ಇನ್ವಾಲಿಡ್ ಮಾಡಿದ್ದೆ. ಅವರು ಕೊಡೋ ಸ್ಕೆಚ್ ಪೆನ್ನಲ್ಲೇ ಹಾಕಬೇಕು. ನಾವೇನು ಮಾಡ್ತೀವಿ, ಪೆನ್ ಇರ್ತದೆ ಅಂತೇಳಿ ಅವಾಗೆಲ್ಲ ಪ್ರೆಸ್ ಮಾಡೋ ಪೆನ್ ಇರೋವಲ್ಲ, ಸುಮ್ಮನೆ ತಗೊಂಡು ಪ್ರೆಸ್ ಮಾಡಿ ಹಿಂಗೆ ಹಾಕ್ಬಿಡಿವು. ಸೊ ಈಗ ಆ ಥರ ಎಲ್ಲ ಇದ್ರೆ ಅದು ಇನ್ವ್ಯಾಲಿಡ್ ಆಯ್ತು ಅಂತ ನಮ್ಮದೇ ಒಂದು ಓಟು. ಸೊ ಈಗ ಅದಕ್ಕೆ ಎಚ್ಚರಿಕೆ ಏನಪ್ಪ ಅಂದರೆ, ಅವ್ರು ಯಾವುದು ಸ್ಕೆಚ್ ಪೆನ್ ಕೊಡ್ತಾರೆ ಅದರಲ್ಲೇ ಒಂದು ಅಂತ ಹೇಳಿಬೇಕು. ಈ 2 ಸೆಕೆಂಡ್ ಪ್ರಿಫರೆನ್ಸ್ ಕೊಡೋವಂಥ ಕಾಲದಲ್ಲಿ 2ನ ನೀವು ರೋಮನ್ 2 ಬರಿಬೋದು. ಯಾಕೆಂದರೆ 1 ನಾವು ಬರಿತೀವಲ್ಲ, ಇದು ಕನ್ನಡ 1 ಆಗ್ತದೆ, ರೋಮನ್ 1 ಆಗ್ತದೆ, ಗೊತ್ತಾಯ್ತಾ? ನೀವು 2 ಬರೆಯುವಾಗ ರೋಮನ್ 2 ಬರೆದ್ರೆ ಓಟ್ ಇನ್ವ್ಯಾಲಿಡ್ ಆಗ್ಬಿಡುತ್ತೆ ಎಂಟೈರ್. ಸೊ ಹಾಗಾಗಿ 2 ಬರೆಯೋರು ಇನ್ನು ಕೆಲವು ಜನ ಸ್ಟೈಲಾಗಿ 2 ಹಿಂಗೆ ಬರೀತಾರೆ, ಗೊತ್ತಾಯ್ತಾ? ಹಂಗೆಲ್ಲ ಬರೆಯೋಂಗಿಲ್ಲ ಸ್ಟೈಲಾಗಿ. ಅವ್ರು ಯಾವ ಥರ ಅಂಕಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು, ಅದನ್ನು ಹೇಳ್ಬೇಕು. ಈಗ ನೀವಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವ್ರಿಗೆ ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತವೆ. ಅದರಿಂದ ಇಲ್ಲಿ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಎಚ್ಚರಿಕೆಯನ್ನು ನಾವು ವಹಿಸಿದ್ವಿ, ಬಿಜೆಪಿಯವರು ವಹಿಸಿದ್ವಿ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ತಾರಾ ವಿಶ್ವಾಸ ಇದೆಯಾ? 100ಕ್ಕೆ 100, 100ಕ್ಕೆ 1,000 ಟೈಮ್ ಬೇಕಾದ್ರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ, ಸರ್ಪ್ಲಸ್ ಓಟ್ ಏನು ಬಿಜೆಪಿಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾನೆ. ಓನ್ಲಿ 2 ಸರ್ಪ್ಲಸ್ ಓಟ್ ಮಾತ್ರ ಬಿಜೆಪಿಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೊಳ್ಬೇಕು. ಈಗ ನಿಮಗೆ 140 ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದಿದೆ. ಈಗ ಯಾರ್ಯಾರು ನಿನ್ನೆ ಅಣಕು ವೋಟ್ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಕೆಲ ಶಾಸಕರು ವೋಟ್ ಮಾಡುವಂತ ಕಡೆಗೆ ಎಡವಟ್ ಮಾಡಿದ್ರು ಅನ್ನೋ. ನೋ ಇದು ಕೇಳ್ರಿ, ಇಲ್ಲಿ ಇದು ಏನಾಗಿದೆ, ನಾನು ಕೂಡ 75 ನಾನು ಇನ್ವಾಲಿಡ್ ಮಾಡಿದ್ದೆ. ಅವರು ಕೊಡೋ ಸ್ಕೆಚ್ ಪೆನ್ನಲ್ಲೇ ಹಾಕಬೇಕು. ನಾವೇನು ಮಾಡ್ತೀವಿ, ಪೆನ್ ಇರ್ತದೆ ಅಂತೇಳಿ ಅವಾಗೆಲ್ಲ ಪ್ರೆಸ್ ಮಾಡೋ ಪೆನ್ ಇರೋವಲ್ಲ, ಸುಮ್ಮನೆ ತಗೊಂಡು ಪ್ರೆಸ್ ಮಾಡಿ ಹಿಂಗೆ ಹಾಕ್ಬಿಡಿವು. ಸೊ ಈಗ ಆ ಥರ ಎಲ್ಲ ಇದ್ರೆ ಅದು ಇನ್ವ್ಯಾಲಿಡ್ ಆಯ್ತು ಅಂತ ನಮ್ಮದೇ ಒಂದು ಓಟು. ಸೊ ಈಗ ಅದಕ್ಕೆ ಎಚ್ಚರಿಕೆ ಏನಪ್ಪ ಅಂದರೆ, ಅವ್ರು ಯಾವುದು ಸ್ಕೆಚ್ ಪೆನ್ ಕೊಡ್ತಾರೆ ಅದರಲ್ಲೇ ಒಂದು ಅಂತ ಹೇಳಿಬೇಕು. ಈ 2 ಸೆಕೆಂಡ್ ಪ್ರಿಫರೆನ್ಸ್ ಕೊಡೋವಂಥ ಕಾಲದಲ್ಲಿ 2ನ ನೀವು ರೋಮನ್ 2 ಬರಿಬೋದು. ಯಾಕೆಂದರೆ 1 ನಾವು ಬರಿತೀವಲ್ಲ, ಇದು ಕನ್ನಡ 1 ಆಗ್ತದೆ, ರೋಮನ್ 1 ಆಗ್ತದೆ, ಗೊತ್ತಾಯ್ತಾ? ನೀವು 2 ಬರೆಯುವಾಗ ರೋಮನ್ 2 ಬರೆದ್ರೆ ಓಟ್ ಇನ್ವ್ಯಾಲಿಡ್ ಆಗ್ಬಿಡುತ್ತೆ ಎಂಟೈರ್. ಸೊ ಹಾಗಾಗಿ 2 ಬರೆಯೋರು ಇನ್ನು ಕೆಲವು ಜನ ಸ್ಟೈಲಾಗಿ 2 ಹಿಂಗೆ ಬರೀತಾರೆ, ಗೊತ್ತಾಯ್ತಾ? ಹಂಗೆಲ್ಲ ಬರೆಯೋಂಗಿಲ್ಲ ಸ್ಟೈಲಾಗಿ. ಅವ್ರು ಯಾವ ಥರ ಅಂಕಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು, ಅದನ್ನು ಹೇಳ್ಬೇಕು. ಈಗ ನೀವಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವ್ರಿಗೆ ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತವೆ. ಅದರಿಂದ ಇಲ್ಲಿ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಎಚ್ಚರಿಕೆಯನ್ನು ನಾವು ವಹಿಸಿದ್ವಿ, ಬಿಜೆಪಿಯವರು